ಹಾಯ್ ಹಲೋ ನಮಸ್ಕಾರ ನನ್ನ ನಲ್ಮೆಯ ಕನ್ನಡಿಗರೇ. ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಚಿನ್ನ, ಬೆಳ್ಳಿ, ಪೆಟ್ರೋಲ್, ಡೀಸೆಲ್ ದರ ಜೊತೆಗೆ ಅಮೆರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ ಎಷ್ಟು ಎಂದು ತಿಳಿದುಕೊಳ್ಬೇಕಾ? ಹಾಗಿದ್ರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗ್ತಿದೆ ಎಂದಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ. ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಈ ಮಾರುಕಟ್ಟೆ ದರಗಳು ಅತಿ ಮುಖ್ಯ. ಅದರಲ್ಲಿಯೂ ಸಹ ಭಾರತೀಯರ ಪಾಲಿಗೆ ಬಂಗಾರ ಕೇವಲ ಒಂದು ಲೋಹ ಅಲ್ಲ, ಅದು ಭವಿಷ್ಯದ ಭದ್ರತೆ, ಸಂಸ್ಕೃತಿ ಮತ್ತು ಸಂಪತ್ತಿನ ಸಂಕೇತ ಅಂತಲೇ ಹೇಳ್ಬೋದು. ಅಂತಹ ಬೆಲೆ ಬಾಳುವ ಲೋಹಗಳ ಇಂದಿನ ದರ ಹೇಗಿದೆ ನೋಡೋಣ. ಈ ಮಾಹಿತಿಯು GST, ವೇಸ್ಟೇಜ್, ಇತರೆ ಚಾರ್ಜ್ಗಳ ಹೊರತುಪಡಿಸಿದ ಮಾಹಿತಿಯಾಗಿರುತ್ತೆ. ಕರ್ನಾಟಕದ ಮಾರುಕಟ್ಟೆಯಲ್ಲಿ ಚಿನ್ನದ ದರ ನಿನ್ನೆಗಿಂತ ಇಂದು ಮತ್ತೆ ಏರಿಕೆಯಾಗಿದೆ. ನಿನ್ನೆ ಕೊಂಚ ಇಳಿದಿತ್ತು. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ ಇಂದಿನ ದರ 12,840 ರೂಪಾಯಿ. ನಿನ್ನೆಯ ದರ 12,775 ರೂಪಾಯಿ ಇತ್ತು. 71 ರೂಪಾಯಿ ಏರಿಕೆಯಾಗಿರೋದು. ಹಾಗೆಯೇ 22 ಕ್ಯಾರೆಟ್ ಚಿನ್ನದ 1 ಗ್ರಾಮ್ ಬೆಲೆ 11,775 ರೂಪಾಯಿ. ನಿನ್ನೆಯ ದರ 11,710 ರೂಪಾಯಿ ಇತ್ತು. ಏರಿಕೆಯಾಗಿರೋದು 65 ರೂಪಾಯಿ. 18 ಕ್ಯಾರೆಟ್ ಚಿನ್ನದ 1 ಗ್ರಾಮ್ ಇಂದಿನ ದರ 9,634 ರೂಪಾಯಿ. ನಿನ್ನೆಯ ದರ 9,581 ರೂಪಾಯಿ ಇತ್ತು. 53 ರೂಪಾಯಿ ಏರಿಕೆಯಾಗಿದೆ ನಿನ್ನೆಗಿಂತ. ಹಾಗೆಯೇ ಬೆಳ್ಳಿಯ ಮಾರುಕಟ್ಟೆ ನೋಡಿದರೆ ನಿನ್ನೆಯ ದರಕ್ಕೆ ಹೋಲಿಸಿದರೆ ಇಂದು ಸಹ ಅಧಿಕವಾಗಿಯೇ ಏರಿಕೆ ಕಂಡಿದೆ. ನಿನ್ನೆ 4 ರೂಪಾಯಿ ಏರಿಕೆ ಕಂಡಿತ್ತು. ಇವತ್ತು ಮತ್ತೆ 3 ರೂಪಾಯಿ ಏರಿಕೆ ಕಂಡಿದೆ. ಸೊ 1 ಗ್ರಾಮ್ಗೆ ಆ ರೀತಿ ನೋಡೋದಾದಲ್ಲಿ 1 kg ಬೆಳ್ಳಿ ದರ 1,76,000 ರೂಪಾಯಿ ಆಗಿದೆ. ನಿನ್ನೆ 1,73,000 ರೂಪಾಯಿ ಇತ್ತು. ಸೊ 1 ಗ್ರಾಮ್ ಬೆಲೆ ಹಿಂದಿನ ಬೆಲೆ 176 ರೂಪಾಯಿ ಆಗಿದೆ. ಚಿನ್ನ ದರ ಹಾಗೆಯೇ ಬೆಳ್ಳಿ ದರ ಎರಡೂ ಸಹ ಇವತ್ತು ಏರಿಕೆಯನ್ನು ಕಂಡಿರೋದು. ಸೊ ಪೆಟ್ರೋಲ್ ದರ ನೋಡೋದಾದಲ್ಲಿ 1 ಲೀಟರ್ನ ಪೆಟ್ರೋಲ್ ದರ 102 ರೂಪಾಯಿ 92 ಪೈಸೆಗಳು. ಹಾಗೆಯೇ ಡೀಸೆಲ್ ದರ 90 ರೂಪಾಯಿ 99 ಪೈಸೆ ಆಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಬಲಗೊಂಡಿದೆ. ನಿನ್ನೆಯ ವಹಿವಾಟಿಗೆ ಹೋಲಿಸಿದರೆ ರೂಪಾಯಿ ಮೌಲ್ಯದಲ್ಲಿ 9 ಪೈಸೆಗಳಷ್ಟು ಏರಿಕೆ ಕಂಡಿದ್ದು, ದೇಶೀಯ ಮಾರುಕಟ್ಟೆಯ ಬಲ ಮತ್ತು ವಿದೇಶಿ ಹೂಡಿಕೆಗಳ ಒಳಹರಿವು ಇದಕ್ಕೆ ಕಾರಣವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಇಂದು ಚಿನ್ನದ ದರದಲ್ಲಿ ಮತ್ತು ಬೆಳ್ಳಿಯ ದರದಲ್ಲಿ ಏರಿಕೆ ಕಂಡು ಬಂದಿದೆ. ಇಂಧನ ದರಗಳು ಸ್ವಲ್ಪ ಸ್ಥಿರವಾಗಿವೆ. ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಸ್ವಲ್ಪ ಬಲಗೊಂಡಿದೆ. ಇಂತಹ ಏರಿಕೆಗಳು ಮಾರುಕಟ್ಟೆಯ ಇಂತಹ ಏರಿಳಿತಗಳು ಹೂಡಿಕೆದಾರರಿಗೆ ಮತ್ತು ಸಾಮಾನ್ಯ ಜನರಿಗೆ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸ್ವಲ್ಪ ಸಹಾಯವಾಗುತ್ತೆ. ಸೊ ಇಂದಿನ ಮಾರುಕಟ್ಟೆಯ ಸಮಗ್ರ ಚಿತ್ರಣ ಇದಾಗಿತ್ತು. ಮಾರುಕಟ್ಟೆಯ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.